ಬೆಂಗಳೂರಲ್ಲಿ ವಿಚ್ಛೇದಿತ ಮಹಿಳೆಗೆ ವಂಚನೆ ಆರೋಪಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಆ ಮಹಿಳೆನೇ 12 ಲಕ್ಷ ಹಣ ಕೊಡಬೇಕು ಅಂತ ಮೋಹನ್ ರಾಜ್ ಆರೋಪಿಸಿದ್ದಾರೆ. ಫೇಸ್ಬುಕ್ ಮೂಲಕ ಆಕೆ ಪರಿಚಯವಾಗಿತ್ತು, ಲಿವಿಂಗ್ ನಲ್ಲಿದ್ವಿ, ಆಕೆನ ಮದುವೆ ಆಗಿಲ್ಲ, ಮಗು ನನ್ನದೇ ಅಂತ ಒಪ್ಪಿಕೊಳ್ತೀನಿ. ನಮ್ಮ ತಂದೆ ಮನೆ ಕಟ್ಟಿದ ಬಳಿಕ ಆಕೆ ಕಿರುಕುಳ ನೀಡ್ತಾ ಇದ್ಲು, ಪದೇ ಪದೇ ಕಿರುಕುಳ ನೀಡಿ ಪೊಲೀಸರಿಗೆ ದೂರು ನೀಡ್ತಾ ಇದ್ದಾಳೆ. 3 ಸಿನಿಮಾ ಮಾಡಿದ್ದೆ, ಸಿನಿಮಾಗಳಲ್ಲಿ ಫೈಟರ್ ಆಗಿ ಕೆಲಸ ಮಾಡಿದ್ದೆ. 2025ರಲ್ಲಿ ಮನೆ ಬಿಟ್ಟು ಹೋಗಿದ್ದ ಮೋಹನ್ ರಾಜ್ ನಾಪತ್ತೆ ಅಂತ ದೂರು ಕೊಟ್ಟಿದ್ರು. ಪೊಲೀಸರಿಗೆ 4 ಬಾರಿ ದೂರು ನೀಡಿದ್ರು, ನ್ಯಾಯ ಸಿಗಲಿಲ್ಲ ಅಂತ ಆರೋಪಿಸ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಆರೋಪಗಳು ಸರ್. ಅದೆಲ್ಲ ಈಗ ಆಲ್ರೆಡಿ ಅದು ಕೋರ್ಟಲ್ಲಿದೆ ಕೇಸು. ಅದೇನೇನು ಆರೋಪ ಮಾಡಿದ ಪೊಲೀಸ್ ತನಿಖೆಯಲ್ಲಿ ಎಲ್ಲ ಅದು ಹೊರಗಡೆ ಬಂದಿದೆ. ಅವಳು ಏನೇನು ಸುಳ್ಳು ಆರೋಪಗಳು ಮಾಡಿದ್ದಾಳೆ ಅದೆಲ್ಲ. ಇವಾಗ ಸುಳ್ಳು ಆರೋಪಗಳು ನನ್ನ ಮೇಲೆ ಮಾಡಿಕೊಂಡು ದುಡ್ಡಿಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದಾಳೆ ಸರ್ ಅವಳು. ಡಿಮ್ಯಾಂಡ್ ಅಂದರೆ ಇವಾಗ ಜೊತೇಲಿದ್ದೆ, ನಾನು ಜೊತೇಲಿ ಇದ್ದಿದ್ದು ನಿಜ, ಇವಾಗ ಮಗು ಆಗಿರೋದು ನಿಜ, ಅದೆಲ್ಲ ಈ ಮದುವೆ ಆಗಿದ್ದೀನಿ ಅದೆಲ್ಲ ಸುಳ್ಳು ಆರೋಪಗಳು ಮಾಡ್ತಾಯಿದ್ದಾಳೆ ನನ್ನ ಮೇಲೆ. ಈ ಮರ್ಯಾದೆ ತೆಗಿತಾ ಇರೋದು ನಂದು, ನನ್ನ ಕುಟುಂಬದೆಲ್ಲ. ನಿನ್ನ ರೋಡ್ಗೆ ಇಳಿತೀನಿ, ಎಲ್ಲ ವೀಡಿಯೋ ಫುಟೇಜ್ ನನ್ನ ಹತ್ರ ಇದೆ. ಅದು ಅವಾಗ ಒಂದೇ ಏರಿಯಾದಲ್ಲಿ ಸರ್ ಇದ್ದಿದ್ದು ನಾವು. ಅದು ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿದ್ದಿದ್ದು ನಮ್ಮದು. ಇವಾಗ ಇದನ್ನೆಲ್ಲ ನಾನು ಪೊಲೀಸವ್ರ ಹತ್ರ ಎಲ್ಲ ಏನೇನು ನಡೆದಿತ್ತು ಎಲ್ಲ ನಿಜ ಹೇಳ್ಬಿಟ್ಟಿದ್ದೀನಿ. ನಾನು ಮನೆಗೆ ಬಂದ್ಬಿಟ್ಟು 12 ಲಕ್ಷ ಲೀಸ್ಗೆ ಹಾಕ್ಕೊಟ್ಟಿದ್ದೀನಿ, ಮಗುಗೆ ಒಡವೆ ಮಾಡಿಸಿಟ್ಟಿದ್ದೀನಿ. ನನ್ನ ಕಡೆಯಿಂದ ನಾನು ಮಾಡಿರೋದು ನಾನು ಹೇಳ್ತಾ ಇದ್ದೀನಿ. ಇವಾಗ 36 ಲಕ್ಷ ಕೊಟ್ಟೆ. ಫಸ್ಟ್ ಒಂದು ಕಂಪ್ಲೇಂಟಲ್ಲಿ 12 ಲಕ್ಷ ಕೊಡಬೇಕು, ಇನ್ನೊಂದು ಕಂಪ್ಲೇಂಟಲ್ಲಿ 20 ಲಕ್ಷ ಕೊಡಬೇಕು. ಇವಾಗ ಲಾಸ್ಟ್ಗೆ 36 ಲಕ್ಷ ಚಿಲ್ಲರೆ ಕೊಡಬೇಕು ಅಂತ ಆರೋಪ ಮಾಡ್ತಾಯಿದ್ದಾಳೆ. ಹೌದು, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ಇವಾಗ ಲಾಸ್ಟ್ ಮಂತು 3ನೇ ತಾರೀಕು ಚಾಕು ತೊಗೊಂಡು ಚುಚ್ಚಕ್ಕೆ ಬಂದಳು ನನಗೆ, ಹುಣಸೆ ಮರ ಮೇನ್ ರೋಡ್ ಹತ್ರ. ಇವಾಗ ನಾನು ಅದ್ರ ಪ್ರಕಾರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 2 ಕೊಟ್ಟಿದ್ದೀನಿ ಸರ್ ನಾನು. ಅಲ್ಟ್ರಾಸಿಟಿ ಸರ್ ಆ್ಯಕ್ಚುಲಿ ಮೋಹನ್ ರಾಜ್ ಅವ್ರಿಗೆ ನನಗೆ ಮದುವೆಯಾಗಿ ಒಂದು ಹೆಣ್ಣು ಮಗು ಇದೆ ಸರ್, 3 ವರ್ಷದ ಮಗು. ಇವಾಗ ಅವನು ಮನೆ ಕಟ್ಟೋಕ್ಕೋಸ್ಕರ ನನ್ನ ಹತ್ರ ಸಾಲ ಮಾಡಿದ್ದಾನೆ ಸರ್, ಸಾಲ ಮಾಡಿಸ್ಕೊಡು ಅಂತ. ಅವನು ಸ್ವಲ್ಪ ದುಡ್ಡುಗಳು ಕೊಡು ಅಂತೇಳಿ ನನ್ನ ಮೈ ಮೇಲಿರೋ ಒಡವೆನೆಲ್ಲ ಅಡ ಇಡಿಸೋದು, ಕೆಲ್ಸಕ್ಕೆ ಹೋಗಿರೋ ಸಂಬಳನೆಲ್ಲ ಜಿ-ಪೇ ಮೂಲಕ ಕಳಿಸ್ಕೊಳ್ಳೋದು. ಆಮೇಲೆ ನಿಮ್ಮ ಅಣ್ಣದಿರತ್ತ ತಗೋಬಾ, ನಿಮ್ಮ ಅಮ್ಮನ ಒಡವೆ ಇಟ್ಟು ಸ್ವಲ್ಪ ಕೊಡ್ತೀನಿ, ಚೆನ್ನಾಗಿ ನೋಡ್ಕೋತೀನಿ, ನನ್ನ ಮನೆ ಕರ್ಕೊಂಡೋಗ್ತೀನಿ, ಮನೆ ಕಟ್ಟಿದ್ರೆ ನಾವೇ ತಾನೇ ಇರೋದು, ಆ ಮನೇಲಿ ಇನ್ನು ಯಾರು ಇರ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಅಮೌಂಟ್ ಮೂಲಕ ಎಲ್ಲ ತೊಗೊಂಡಿದ್ದಾನೆ ಸರ್. ಎಲ್ಲ ಕೊಟ್ಟ ಮೇಲೆ ನಾನು ಲಾಸ್ಟಲ್ಲಿ ಏನು ಮಾಡಿಬಿಟ್ಟ, ಗೃಹ ಪ್ರವೇಶ ದಿವಸ ಹೋಗೋಣ ಅಂತ ಹೇಳಿದ್ದಕ್ಕೆ ಕರ್ಕೊಂಡೋಗಿಲ್ಲ ಅವನು. ಇಲ್ಲ ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ನಾವು ಬೇರೆ ಮನೇಲಿದ್ವಿ ಸರ್. ಆ ಮನೆಯಿಂದ ಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಬೇರೆ ಮನೆಗೆ ಶಿಫ್ಟ್ ಮಾಡಿ ಒಂದೇ ದಿವಸ ಸರ್, 2ನೇ ದಿನಕ್ಕೆ ಬರೋದು ಬಿಟ್ಬಿಟ್ಟ. ಯಾಕೆ ಅಂತಂದರೆ ಹಿಂದಿನ ದಿವಸ ಅವ್ನ ಫೋನಲ್ಲಿ ತುಂಬ ಅಸಭ್ಯವಾಗಿರೋ ವೀಡಿಯೋಸ್ ಎಲ್ಲ ನೋಡಿದ್ದೆ ನಾನು. ಅದ್ರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.